ನಮಸ್ಕಾರ ವೀಕ್ಷಕರೇ, ಮತ್ತಿ ಮೂಡ್ ಜನ್ಮದಿನದ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ಶಾಬಾದ್ ನಗರದ ಶ್ರೀ ಶರಣ ಬಸವೇಶ್ವರರ ರಥ ಮೈದಾನದಲ್ಲಿ ದಿವಂಗತ ಸಂತೋಷ್ ಕುಮಾರ್ ಇಂಗಿನಶೆಟ್ಟಿ ವೇದಿಕೆ ಮೇಲೆ ನಡೆದ ಶಾಸಕ ಬಸವರಾಜ ಮತ್ತಿಮೂಡ್ ಅವರ 42ನೇ ಜನ್ಮದಿನದ ಕಾರ್ಯಕ್ರಮ ಜರುಗಿತು. ಮಾರ್ಚ್ 3ರಂದು ಗುರುವಾರ ಸಂಜೆ ಕಲಬುರಗಿ ಜಿಲ್ಲೆಯ ಶಹಾಬಾದ್ ನಗರದ ಶ್ರೀ ಶರಣ ಬಸವೇಶ್ವರರ ರಥ ಮೈದಾನದಲ್ಲಿ ದಿವಂಗತ ಸಂತೋಷ್ ಕುಮಾರ್ ಇಂಗಿನಶೆಟ್ಟಿ ವೇದಿಕೆ ಮೇಲೆ ನಡೆದ ಶಾಸಕ ಬಸವರಾಜ ಮತ್ತಿಮೂಡ್ ಅವರ 42ನೇ ಜನ್ಮದಿನ ಕಾರ್ಯಕ್ರಮ ಜರುಗಿತು. ದಿವಂಗತ ಸಂತೋಷ್ ಕುಮಾರ್ ಇಂಗಿನಶೆಟ್ಟಿ ವೇದಿಕೆ ಮೇಲೆ ಶಾಸಕ ಬಸವರಾಜ ಮತ್ತಿಮೂಡ್ ಅವರ 42ನೇ ಜನ್ಮದಿನ ಕಾರ್ಯಕ್ರಮವನ್ನು ಹವಾ ಮಲ್ಲಿನಾಥ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಈ ವೇದಿಕೆ ಮೇಲಿರುವ ಹವಾ ಮಲ್ಲಿನಾಥ ಮಹಾಸ್ವಾಮಿಗಳು, ಚರಂತೇಶ್ವರ ಶ್ರೀಗಳು, ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಮಂಗಲಸಿಂಗ ಬೆಂಕಿತಾತ ಮಹಾರಾಜರು, ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ತೊನಸಳ್ಳಿಯ ರೇವಣಸಿದ್ದ ಚರಂತೇಶ್ವರ ಶಿವಾಚಾರ್ಯರು, ಜೈ ಭಾರತ ಮಾತಾ ಸೇವಾ ಸಮಿತಿಯ ವೈಜುನಾಥ ಜಳಕಿ, ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಮಲ್ಲಣ್ಣಪ್ಪ ಸಂಸ್ಥಾನದ ಪೂಜ್ಯ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಗೋಳಾಕೆ ಗ್ರಾಮದ ಸದ್ಗುರು ಸದಾಶಿವ ಬೆಂಕಿತಾತ ಮಠದ ಪೂಜ್ಯರಾದ ಮಂಗಲಸಿಂಗ್ ಬೆಂಕಿತಾತ, ಗ್ರಾಮೀಣ ಮತಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಸಂಗಮೇಶ್ ವಾಲಿ, ಕಲಬುರಗಿ ಗ್ರಾಮೀಣ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಗಿ, ವಿಧಾನ ಪರಿಷತ್ ಸದಸ್ಯ ಶಶಿಲ್ಜಿ ನಮೋಶಿ, ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಶಿಕಲಾ ಟೆಂಗಳಿ, ಕಾಡಾ ಅಧ್ಯಕ್ಷ ಶರಣಪ್ಪ ತಳವಾರ್, ವಾಡಿ ಶಹಾಬಾದ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕನಕಪ್ಪ ದುಂಡಗಲ್ಕರ್, ಅಪ್ಪು ಕಣಕಿ, ರಾಜ್ಕುಮಾರ್ ಕೋಟೆ, ನರೇಂದ್ರ ಶರ್ಮಾ, ದಿವ್ಯಾ ಹಗರ್ಗಿ ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕೊರೋನಾ ಮುಂಚೂಣಿ ಸೇನಾನಿಗಳಾದ ವೈದ್ಯಕೀಯ ಇಲಾಖೆ, ಪೊಲೀಸ್ ಇಲಾಖೆ, ನಗರಸಭೆ ಸೇನಾನಿಗಳಿಗೆ, ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಮಾತನಾಡಿ, ಸಾಮಾನ್ಯ ರೈತನ ಮಗನಾಗಿ ಜೀವನದ ಎಲ್ಲಾ ಕಷ್ಟ ಸುಖಗಳ ಅನುಭವ ಪಡೆದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಶಾಸಕರಾಗಿದ್ದಾರೆ. ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿರುವ ಶಾಸಕ ಬಸವರಾಜ ಮತ್ತಿಮೂಡ್ ಜನಸಾಮಾನ್ಯರ ಕೈಗೆ ಸರಳವಾಗಿ ಸಿಗುವ ಶಾಸಕರಾಗಿದ್ದು ಎಲ್ಲರನ್ನೂ ಅಣ್ಣ ಎಂದೇ ಸಂಬೋಧಿಸುವ ಮೂಲಕ ಜನಾನುರಾಗಿಯಾಗಿದ್ದಾರೆ ಎಂದು ರೇವೂರ್ ಹೇಳಿದರು. ರಾಜಕೀಯ ಅಷ್ಟೇ ಅಲ್ಲ, ಇವತ್ತು ಅವರಿಗೆ ಎಲ್ಲ ರೀತಿಯಿಂದ ಸಹಕಾರವನ್ನ ನೀಡ್ತಾ ಇರುವಂತಹ ಸಹೋದರಿಯರಾದಂತಹ ಜಯಶ್ರೀ ಅಕ್ಕ ಅವರೇ ಸೇರಿರುವಂತಹ ಎಲ್ಲ ಬಸವರಾಜ ಮತ್ತಿಮೂಡ್ ಅಣ್ಣವರ ಅಭಿಮಾನಿ ಬಳಗದವರೇ, ತಾಯಂದ್ರೆ, ನನ್ನೆಲ್ಲ ಅಣ್ಣ ತಮ್ಮಂದರೆ, ಇವತ್ತು ನಿಜಕ್ಕೂ ಈ ಕಾರ್ಯಕ್ರಮವನ್ನ ನೋಡಿ ಬಹಳ ಸಂತೋಷ ಅನಿಸ್ತಾ ಇದೆ. ಬಸವರಾಜ ಮತ್ತಿಮೂಡ್ ಅಣ್ಣವರು ಕೇವಲ 4 ವರ್ಷದಲ್ಲಿ ಅವರು ಇಷ್ಟೊಂದು ಜನಪ್ರಿಯತೆಯನ್ನ ಈ ಭಾಗದಲ್ಲಿ ಗಳಿಸಿದ್ದಾರೆ ಅಂತಂದ್ರೆ ಇದು ಬಹಳ ಸಾಮಾನ್ಯವಾದಂತಹ ಮಾತೇನಲ್ಲ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ.
ಈ ಮತಕ್ಷೇತ್ರಕ್ಕೆ ಶಾಸಕರಾಗೋಕ್ಕಿಂತ ಹಿಂದೆ ಒಬ್ಬ ಸಾಮಾನ್ಯ ರೈತನ ಮಗನಾಗಿ ನಮ್ಮ ವ್ಯಾಪಾರವನ್ನ ಮಾಡ್ತಾ ಮತ್ತು ಹೊಲದಲ್ಲಿ ಹೊಲಗಳನ್ನು ಕೂಡ ಅದನ್ನ ನೋಡ್ತಾ ಬೆಳೆಯುವಂತ ಕೆಲಸ ಬಸವರಾಜಣ್ಣ ಮತ್ತಿಮೂಡವರು ಮಾಡ್ತಾ ಬಂದಿದ್ದಾರೆ. ನಾನು ಅವ್ರ ಊರಿಗೆ ಹೋಗಿದ್ದೆ, ಅವ್ರ ತಂದೆಯವರನ್ನು ಕೂಡ ನೋಡಿದ್ದೇನೆ. ಬಹಳ ಸಾಮಾನ್ಯವಾದಂತ ಕುಟುಂಬದಿಂದ ಬಂದಂತವ್ರು. ಆದರೆ ಇವತ್ತು ಅವರ ದುಡಿಮೆಯಿಂದ, ಅವರು ಸಂಪಾದನೆ ಮಾಡಿರುವಂತಹ ಜನರ ಪ್ರೀತಿಯಿಂದ ಇವತ್ತು ಕೇವಲ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿಲ್ಲ, ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಅಭಿವೃದ್ಧಿಯನ್ನ ಮಾಡ್ತಾ ಇರುವಂತಹ ಶಾಸಕರು ಅಂತಂದ್ರೆ ನಮ್ಮ ಬಸವರಾಜ ಮತ್ತಿಮೂಡಣ್ಣವರು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ನಾನು ಅವ್ರ ಜೊತೆಯಲ್ಲಿ ವಿಧಾನಸಭೆಯಲ್ಲಿ ಬೆಂಗಳೂರಿನಲ್ಲಿ ಹೋದಾಗ, ಸಚಿವರ ಹತ್ರ ಹೋದಾಗ ಯಾವಾಗಲೂ ಕೂಡ ಅವ್ರು ಹೇಳುವಂಥದ್ದು ಏನು ಕಳಕಳಿಯನ್ನ ತೋರಿಸುವಂಥದ್ದು ಅಂತಂದ್ರೆ, ನನ್ನ ಮತಕ್ಷೇತ್ರದ ಮತದಾರರು ಇವತ್ತು ನನಗೆ ಒಂದು ಅವಕಾಶ ಕೊಟ್ಟು ನನಗೆ ಶಾಸಕರಾಗಿ ಮಾಡಿದ್ದಾರೆ, ನಾನು ಅವರ ಹೆಚ್ಚು ಸೇವೆಯನ್ನ ಮಾಡಬೇಕು. ಈ ಭಾಗ ಒಂದು ಮಾದರಿ ಆಗಿರುವಂಥದ್ದು ನಮ್ಮ ಜಿಲ್ಲೆಯಲ್ಲೇ, ಇಡೀ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಅಂತಂದ್ರೆ ಅದು ಈ ಜಿಲ್ಲೆಯಲ್ಲೇ ಒಂದು ಮಾದರಿ ಮತಕ್ಷೇತ್ರ ಆಗಬೇಕು ಅಂತ ಅನ್ನುವ ನಿಟ್ಟಿನಿಂದ ಅವ್ರು ಬಹಳಷ್ಟು ಪ್ರಯತ್ನವನ್ನ ಮಾಡಿ ಇವತ್ತು ರಾಜ್ಯ ಸರ್ಕಾರದಿಂದ ಹೆಚ್ಚು ಅನುದಾನವನ್ನ ತಂದು ಇವತ್ತು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಾನು ವಿನಂತಿ ಮಾಡ್ತೇನೆ, ಇಂಥ ಶಾಸಕರು ಸಿಗೋದು ಬಹಳ ಕಷ್ಟದ ಕೆಲಸ ಈಗಿನ ಕಾಲದಲ್ಲಿ. ನಿಮ್ಗೆ ಗೊತ್ತಿದೆ, ಶಾಸಕರಾದ ತಕ್ಷಣ ಕೆಲವೊಬ್ಬರು ಮನೆಯೇ ಬೆಂಗಳೂರಿಗೆ ಶಿಫ್ಟ್ ಮಾಡಿಬಿಡ್ತಾರೆ. ನಿಮ್ ಕೈಯಲ್ಲಿ ಫೋನ್ ಹಚ್ಚಿದ್ರು ಕೂಡ ಸಿಗೋದಿಲ್ಲ. ಅಂಥದ್ರಲ್ಲಿ 24 ಗಂಟೆಗಳಲ್ಲಿ ಜನರ ಸೇವೆಯನ್ನ ಮಾಡಿರುವಂತಹ ಶಾಸಕ ಯಾರಾದ್ರೂ ಇದ್ರೆ ಅದು ನಮ್ಮ ಬಸವರಾಜ ಮತ್ತಿಮೂಡಣ್ಣವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳ್ಬೇಕಾಗತ್ತೆ. ನಿಮ್ಗೆ ಗೊತ್ತಿದೆ, ಕೋವಿಡ್ ಮಹಾಮಾರಿ ಸಂದರ್ಭದಲ್ಲಿ ನಮ್ಮ ಅಣ್ಣ ಇಂಗಿನ ಶೆಟ್ಟಿ ಸಾವ್ಕಾರ ಹೇಳಿದ್ರು, ಕೋವಿಡ್ ಇದ್ರು ಕೂಡ ಈ ಭಾಗಕ್ಕೆ ತಾವು ಬರಬೇಕು, ಇಲ್ಲಿ ಕಿಟ್ಗಳನ್ನ ಕೊಡಬೇಕು ಅಂತ ಮಾತನ್ನ ಹೇಳಿದಾಗ ನಮ್ಮ ಬಸವರಾಜ ಮತ್ತಿಮೂಡಣ್ಣವರು ಕೇವಲ ಶಾಬಾದ್ ಅಷ್ಟೇ ಅಲ್ಲ, ಇಡೀ ಮತಕ್ಷೇತ್ರದಲ್ಲಿರುವಂತಹ ಎಲ್ಲ ಹಳ್ಳಿಗಳಿಗೆ ಇವತ್ತು 50,000ಕ್ಕಿಂತ ಹೆಚ್ಚು ಈ ಕೋವಿಡ್ ಕಿಟ್ ಅನ್ನ ವಿತರಣೆ ಮಾಡಿರುವಂತದ್ದು, ಮಾಸ್ಕ್ಗಳನ್ನ ಕೊಟ್ಟಿರುವಂತದ್ದು, ಸ್ಯಾನಿಟೈಸರ್ ಅನ್ನ ಕೊಟ್ಟಿರುವಂತದ್ದು. ವೈಯಕ್ತಿಕವಾಗಿಯೂ ಕೂಡ ಇವತ್ತಿನ ದಿವಸ ಅವರಿಂದ ಈ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಕೇವಲ ಸರ್ಕಾರದ ಅನುದಾನ ಅಷ್ಟೇ ಅಲ್ಲ, ಇವತ್ತು ವೈಯಕ್ತಿಕವಾಗಿಯೂ ಕೂಡ ಇವತ್ತು ಅವರು ಸಹಾಯ ಮಾಡುವಂತ ಒಂದು ಪ್ರವೃತ್ತಿಯನ್ನ ಹೊಂದಂತ ಬಸವರಾಜ ಮತ್ತಿಮೂಡಣ್ಣವರು ನಿಜಕ್ಕೂ ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗತ್ತೆ. ಏನೋ ನನಗೆ ಅವ್ರದ್ದು ನಮ್ದು ಹುಟ್ಟಿದಬ್ಬ ನೋಡ್ರಿ, ನೀವು 3-4 ದಿವಸಗಳ ಅಂತರದಲ್ಲಿನೇ ಇವತ್ತು ಅವ್ರದ್ದು ನಮ್ಮ ಒಂದು ಹುಟ್ಟಿದಬ್ಬ. ಏನೋ ಹಿಂದಿನ ಜನ್ಮದಲ್ಲಿ ನಮ್ದು ಬಸವರಾಜಣ್ಣ ಅವ್ರದ್ದು ಏನೋ ಋಣ ಅನುಬಂಧ ಇತ್ತೋ ಏನೋ ಅಂತ ಹೇಳಿ ಹೇಳ್ಬೇಕಾಗುತ್ತೆ. ಅಂತ ಒಂದು ಶಾಸಕರು ಯಾವತ್ತೂ ಕೂಡ ನಮಗೂ ಕೂಡ ಇಡೀ ಜಿಲ್ಲೆಯಲ್ಲಿ ಎಲ್ಲರನ್ನ ತಗೊಂಡೋಗುವಂತ, ಎಲ್ಲ ಸಮಾಜದವರನ್ನ ತಗೊಂಡೋಗುವಂತ ಶಕ್ತಿ ಇವತ್ತು ಬಸವರಾಜ ಮತ್ತಿಮೂಡಣ್ಣವರಿಗಿದೆ. ಮುಂದಿನ ದಿನಗಳಲ್ಲಿ ಇವತ್ತು ಅವರಿಗೆ ಇನ್ನೂ ಹೆಚ್ಚು ಭಗವಂತ ಶಕ್ತಿಯನ್ನ ಕೊಡ್ಲಿ, ರಾಜಕೀಯವಾಗಿಯೂ ಕೂಡ ಇನ್ನೂ ಹೆಚ್ಚಿಗೆ ಎತ್ತರಕ್ಕೆ ಅವರು ಈ ಭಾಗದಲ್ಲಿ ಬೆಳೆದು ಇಡೀ ಗ್ರಾಮೀಣ ಮತಕ್ಷೇತ್ರ ಅಲ್ಲ, ಇಡೀ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಅವರ ಒಂದು ಸೇವೆಯನ್ನ ಮಾಡುವಂತ ಶಕ್ತಿ ಅವರಿಗೆ ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಶೀರ್ವಾದವನ್ನ ಮಾಡಲಿಕ್ಕೆ ಮತ್ತಿಮೂಡಣ್ಣವರಿಗೆ ಆವಾ ಮಲ್ಲಿನಾಥಪ್ಪ ಅವರು ಬಂದಿದ್ದಾರೆ. ಅವರು ಬಹಳ ಈ ತರದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಲ್ಲ, ಆದ್ರೂ ಕೂಡ ಇವತ್ತು ಮತ್ತಿಮೂಡಣ್ಣವರ ಮೇಲೆ ಇಟ್ಟಿರುವಂತಹ ಪ್ರೀತಿ ಇದು ಏನ್ ತೋರಿಸುತ್ತೆ ಅಂತಂದ್ರೆ, ಆವಾ ಮಲ್ಲಿನಾಥ ಮುತ್ತಿಯವರ ಆಶೀರ್ವಾದ ಇವತ್ತು ನಮ್ಮ ಬಸವರಾಜ ಮತ್ತಿಮೂಡಣ್ಣವ್ರ ಮೇಲೆ ಇದೆ ಅಂತ ಹೇಳಿ ತೋರಿಸುತ್ತೆ. ಅಂತ ಪರಮ ಪೂಜ್ಯರು ಅವ್ರು ನೋಡಿ, ನೀವು ಒಂದು 10 ನಿಮಿಷ ಸಿಗ್ಬೇಕು ಅಂತಂದ್ರೆ ಅವ್ರು ಬಹಳ ಸಿಗೋದಿಲ್ಲ ಜಾಸ್ತಿ. ಅಂತ ಪರಮ ಪೂಜ್ಯರು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮೆಲ್ಲರನ್ನ ಆಶೀರ್ವದಿಸಿದ್ದಾರೆ. ವೇದಿಕೆ ಮೇಲೆ ಕುಳಿತಂತ ಎಲ್ಲ ಪೂಜ್ಯರು ಕೂಡ ಇವತ್ತು ಇಷ್ಟೊಂದು ತಡವಾದರೂ ಕೂಡ ಎಲ್ಲರೂ ಕೂಡ ಕುಂತು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನ ನೀಡಿದ್ದಾರೆ. ನಾನು ಎಲ್ಲರಿಗೆ ಇನ್ನೊಮ್ಮೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಮಾಡಿಕೊಟ್ಟಿರುವಂತಹ ನಮ್ಮ ಅಣವಿ ಇಂಗಿನ ಶೆಟ್ಟಿ ಸಾವ್ಕಾರರು
ಅವರ ಅಣ್ಣವ್ರ ಹೆಸರ ಮೇಲೆ ಈ ವೇದಿಕೆ ಹೆಸರನ್ನ ಇಟ್ಟಿದ್ದಾರೆ. ಸಂತೋಷ್ ಇಂಗಿಲ್ ಶೆಟ್ಟಿ ಅಂತ ವೇದಿಕೆ ಅಂತ ಹೆಸರನ್ನ ನಾಮಕರಣ ಮಾಡಿ ಈ ಕಾರ್ಯಕ್ರಮವನ್ನ ಅವರು ಕೂಡ ಬಹಳಷ್ಟು ಶ್ರಮ ಹಾಕಿ ಆಯೋಜಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಜನರು ಅವರಿಗೂ ಕೂಡ ಆಶೀರ್ವಾದ ಮಾಡಬೇಕು ಅಂತನ್ನುವ ವಿನಂತಿಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇನ್ನೊಮ್ಮೆ ನಾನು ಜಾಸ್ತಿ ಸಮಯ ಆಗಿದೆ, ತಾವೆಲ್ಲರೂ ಕೂಡ ಸಂಗೀತದ ಕಾರ್ಯಕ್ರಮಕ್ಕೆ ಕಾಯ್ತಾ ಕೂತಿದ್ರೆ, ಹೀಗಾಗಿ ನಾನು ಜಾಸ್ತಿ ಸಮಯವನ್ನು ತಗೊಳ್ಳಾದೆ ಇನ್ನೊಮ್ಮೆ ಬಸವರಾಜ ಮತ್ತಿಮೂಡ ಅಣ್ಣವರಿಗೆ ಅವರ ಒಂದು 42ನೇ ಹುಟ್ಟದಬ್ಬ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಶಾಸಕ ಬಸವರಾಜ ಮತ್ತಿಮೂಡವರ 42ನೇ ಜಯಂತ್ಯುತ್ಸವದ ನಿಮಿತ್ತ ಅಭಿಮಾನಿ ಬಳಗದ ವತಿಯಿಂದ ಬೆಳ್ಳಿ ಕಿರೀಟ ತೊಡಿಸಿ ಸತ್ಕರಿಸಲಾಯಿತು. ಸಂದರ್ಭದಲ್ಲಿ ಮಾಜಿ ಶಾಸಕ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಮಾತನಾಡಿದರು. ಕಲಬುರಗಿ ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಂತ ಸನ್ಮಾನ್ಯ ಶ್ರೀ ಶಿವರಾಜ್ ಪಾಟೀಲ್ ರಜೆಯವರಿಗೆ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಮಾ ಮಂಡಲ ಅಧ್ಯಕ್ಷರಂತ ಇಂಗಿಲ್ ಶೆಟ್ಟಿ ಅವರೇ, ನೇತೃತ್ವ ವಹಿಸಿರ್ತಕ್ಕಂಥ ಚಾಂದೋಣ ಮಂಡಲ ಅಧ್ಯಕ್ಷರಂತ ಸಂಗಮೇಶ್ ವಾಲಿ ಅವರೇ, ವೇದಿಕೆ ವಹಿಸಿರ್ತಕ್ಕಂಥ ಕಾರಣಾಧ್ಯಕ್ಷರಂತ ಶರಣಪ್ಪ ತಳವಾರ್ ಅವರೇ, ಇನ್ನೋರ್ವ ಅಧ್ಯಕ್ಷರಂತ ಅಶ್ವಥ್ ಗುಗ್ಗುಳಿ ಅವರೇ, ಇನ್ನೋರ್ವ ಮಹಿಳಾಭಿವೃದ್ಧಿ ಮಂಡಳ ಅಧ್ಯಕ್ಷರಂತ ಶ್ರೀಮತಿ ಶಶಿಕಲಾ ಟೆಂಗ್ಲಿ ಅವರೇ, ಶಾಸಕರಂತ ಬಸವರಾಜ ಮತ್ತಿಮೂಡ ಅವರಿಗೆ ಎಲ್ಲ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಸರ್ಕಾರ ಮತ್ತು ಜವಾಬ್ದಾರಿಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ಬೋದು ಮತ್ತು ವೈಯಕ್ತಿಕ ಸಮಾಜದ ಕೆಲಸದಲ್ಲಿ ಜೊತೆಯಾಗಿ ಸೇವೆ ಸಲ್ಲಿಸತಕ್ಕಂಥ ಶ್ರೀಮತಿ ಜಯಶ್ರೀ ಮತ್ತಿಮೂಡ ಅವರೇ, ಉಪಸ್ಥಿತಕ್ಕಂಥ ವೇದಿಕೆಗಳಲ್ಲಿರುವಂಥ ಎಲ್ಲ ಗ್ರಾಮೀಣ ಮಂಡಲದ ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರು ಮತ್ತು ಸರ್ಕಾರಿ ನೌಕರ ಅಧಿಕಾರಿಗಳೇ, ಈಗಾಗಲೇ ವಾರಿಯರ್ಸ್ಗಳಿಗೆ ಸನ್ಮಾನ ಸಾಂಕೇತಿಕವಾಗಿ ಮಾಡಿದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿರುವಂಥ ಎಲ್ಲ ಕೊರೋನಾ ವಾರಿಯರ್ಸ್ಗಳೇ ಮತ್ತು ಬಸವರಾಜ ಮತ್ತಿಮೂಡ ಅಭಿಮಾನಿ ಬಂಧುಗಳೇ, ಹಿರಿಯರೇ, ಯುವಕರೇ ಮತ್ತು ಶಾಮಾಲ್ ಮಂಡಲದ ಎಲ್ಲ ಪದಾಧಿಕಾರಿಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಸಮಸ್ತ ಆತ್ಮೀಯ ಸ್ನೇಹಿತರೆ ಮತ್ತು ಮಾಧ್ಯಮದ ಮಿತ್ರರೇ, ಈಗಾಗಲೇ ನಮ್ಮ ದತ್ತಾತ್ರೇಯ ಪಾಟೀಲ್ ದೇವರವರು ಮಾತನಾಡಿ ಅವರು ನಾಳೆ ಬಜೆಟ್ ಅಧಿವೇಶನದಿಂದ ಬೆಂಗಳೂರು ತೆರಳಿದ್ದಾರೆ. ಇವತ್ತು ಬಸವರಾಜ ಮತ್ತಿಮೂಡ ಅವರ ಬಗ್ಗೆ ಹೇಳಬೇಕಾದ್ರೆ ನಾವು ಜಿಲ್ಲಾಧ್ಯಕ್ಷರಾದಂಥ ಸಂದರ್ಭದಲ್ಲಿ ಕಲಬುರಗಿ ಗ್ರಾಮೀಣ ಕ್ಷೇತ್ರದ 2018ರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಈ ಭಾಗದ ಜನರ ಹೆಚ್ಚಿನ ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿ ಇವತ್ತು ಶಾಸಕರನ್ನಾಗಿ ಅವರನ್ನು ಆಯ್ಕೆ ಆದಮೇಲೆ ಈಗ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಲವಾರು ಗ್ರಾಮಗಳಾಗಿರ್ಬೋದು, ಇವತ್ತು ಸಮಾಜದ ಯಾವುದೇ ಕಟ್ಟಕಡೆ ಮನುಷ್ಯರನ್ನು ಕೂಡ ವೈಯಕ್ತಿಕವಾಗಿ ಸರ್ಕಾರದಿಂದ ಸೇವೆ ಸಲ್ಲಿಸಿದ್ರು ಯಾರಾದರೂ ಮೊದಲ ಶಾಸಕರು ಈ ಗ್ರಾಮೀಣ ಕ್ಷೇತ್ರ ಅಂದರೆ ಅದು ಬಸವರಾಜ ಮತ್ತಿಮೂಡ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ನಾವು ಇಂದಿನ ಶಾಸಕರು ನೋಡಿದೆವು, ಈ ಕ್ಷೇತ್ರದಲ್ಲಿ ಹಲವಾರು ಬಾರಿ ನಾವು ಕ್ಷೇತ್ರದ ಸುತ್ತಾಡಿ ಅಂತ ನೋಡುವಂಥ ಸಂದರ್ಭದಲ್ಲಿ ಏನು 2018ರಿಂದ ಇಲ್ಲಿಯವರೆಗೆ ಅದು ವಿಶೇಷವಾಗಿ ನಮ್ಮ ಹಿಂದೆ ನಮ್ಮ 2 ವರ್ಷ ನಮ್ಮ ಸರ್ಕಾರ ಇಲ್ಲಿ. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಸ್ತೀನಿ, ಆದರೆ ಅದಕ್ಕೂ ಮುಂಚೆ ಚಿಕ್ಕ ವಿರಾಮ. ನೀವು ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಹೊರಗಡೆ ಊಟಕ್ಕೆ ಹೋಗಲು ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ
ಕಲಬುರಗಿ ಜಿಲ್ಲೆಯ ಜನರಿಗೆ ಹೇಳಿ ಮಾಡಿಸಿದ ಸ್ಥಳವೇ ಜಸ್ಟ್ ಕ್ಲಬ್. ಹೌದು, ಕಲಬುರಗಿಯ ನಾಗನಹಳ್ಳಿ ಕ್ರಾಸ್ ಬಳಿಯ ಉಪ್ಪಿನ ಫಾರ್ಮ್ ಹೌಸ್ನಲ್ಲಿರುವ ಜಸ್ಟ್ ಕ್ಲಬ್ನಲ್ಲಿ ನುರಿತ ಕುಕ್ಗಳಿಂದ ರುಚಿಕರ ಸ್ವಾದಿಷ್ಟವುಳ್ಳ ಊಟ ಲಭ್ಯ. ಜೊತೆಗೆ ಹಚ್ಚ ಹಸಿರು ತಂಪಾದ ಗಾಳಿಯಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಅಥವಾ ಸ್ನೇಹಿತರೊಂದಿಗೆ ಸಮಯ ಕಳೆಯಬಹುದು. ಜಸ್ಟ್ ಕ್ಲಬ್ನಲ್ಲಿ ಎಂಗೇಜ್ಮೆಂಟ್, ವಿವಾಹ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಿಗೂ ಎಸಿ ಸೌಲಭ್ಯವುಳ್ಳ ಪ್ರೋಗ್ರಾಂ ಹಾಲ್ ಉಂಟು. ಮಕ್ಕಳಿಗೆ ಆಟವಾಡಲು ಆಟದ ಮೈದಾನ, ಕ್ರಿಕೆಟ್ ಗ್ರೌಂಡ್, ಜಿಮ್, ಬ್ಯಾಡ್ಮಿಂಟನ್, ಯೋಗ ಶಾಲೆ, ಟೆನ್ನಿಸ್ ಕೋರ್ಟ್, ಬಾಸ್ಕೆಟ್ಬಾಲ್ ಕೋರ್ಟ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ನೀಡಲಾಗಿದೆ. ಜಸ್ಟ್ ಕ್ಲಬ್ನಲ್ಲಿ ಮೆಂಬರ್ಶಿಪ್ ಕೂಡ ಪ್ರಾರಂಭವಾಗಿದೆ. ರಿಯಾಯಿತಿ ದರದಲ್ಲಿ ಪ್ರಾರಂಭವಾಗಿದ್ದು, ತಡ ಮಾಡದೆ ಹಿಂದೆ ಭೇಟಿ ನೀಡಿ ಕ್ಲಬ್ನಲ್ಲಿ ಮೆಂಬರ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8884449161 ಮತ್ತು 8844449162 ಅಥವಾ www.justclub.co.in. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ವಿರಾಮದ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾನ್ನಿಧ್ಯ ವಹಿಸಿದ ತೊನಸನಹಳ್ಳಿ ಎಸ್ನ ರೇವಣಸಿದ್ದ ಚರಂತೇಶ್ವರ ಶಿವಾಚಾರ್ಯರು ಆಶೀರ್ವಚನ ನೀಡಿ ಮಾತನಾಡುತ್ತಾ, ಬಸವರಾಜ ಮತ್ತಿಮೂಡ್ ಅವರು ಶಾಸಕರಾದ ನಂತರ ತೊನಸನಹಳ್ಳಿ ಎಸ್ ಗ್ರಾಮಕ್ಕೆ ಸ್ವತಂತ್ರ ಬಂದ ನಂತರ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿರಲಿಲ್ಲ. ಆದ್ರೆ ಮತ್ತಿಮೂಡ್ ಅವರು 3 ಕೋಟಿ ರೂಪಾಯಿ ಮಂಜೂರು ಮಾಡಿ ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ಕಲ್ಪಿಸುತ್ತಿದ್ದಾರೆ ಎಂದು ಹೇಳಿದರು. ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ತೊನಸನಹಳ್ಳಿಯ ಆರಾಧ್ಯ ದೈವನಾದ ಗುರು ಸಂಗಮೇಶ್ವರ ಕರ್ತೃಗದ್ದಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಶರಣಬಸವೇಶ್ವರ ಕರ್ತೃಗದ್ದಿಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ದೀನ ದಲಿತರ ಆಶಾಕಿರಣರು, ಜನಮೆಚ್ಚಿದ ನಾಯಕರಾದ ಬಸವರಾಜ ಮತ್ತಿಮೂಡ್ರವರ 42ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಭಾರತ ಮಾತೆಯ ಮಾನಸ ಪುತ್ರರು ಅಂತ ಹೇಳಬೇಕಾಗುತ್ತದೆ ಅಂತ ಪೂಜ್ಯರು ಭಾಗವಹಿಸಿದ್ದಾರೆ. ಹವಾಮಲ್ಲಿನಾಥ ಮಹಾರಾಜರನ್ನು ಮೊದಲು ಮಾಡಿಕೊಂಡು ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲರ ಪೂಜ್ಯರಲ್ಲಿ ವಂದನೆಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮದ ಶಾಬಾದ್ ಮಂಡಲದ ಬಿಜೆಪಿಯ ಅಧ್ಯಕ್ಷರಾದ ಸನ್ಮಾನ್ಯ ಅಣವೀರಿ ಇಂಗ್ರಿಶೆಟ್ಟಿಯವರು, ಮಂಡಲದ ಅಧ್ಯಕ್ಷರು ಮತ್ತು ಬಿಜೆಪಿಯ ಎಲ್ಲ ಕಾರ್ಯಕರ್ತರು, ಬಸವರಾಜ ಮತ್ತಿಮೂಡು ಶಾಸಕರ ಅಭಿಮಾನಿಗಳು ಕೂಡಿ ಈ ಒಂದು ಶಾಸಕರ ಕಾರ್ಯಕ್ರಮವನ್ನು, ಹುಟ್ಟುಹಬ್ಬವನ್ನು ಬಹಳ ಭೂತ ಭವಿಷ್ಯತಿ ಅನ್ನುವ ಹಾಗೆ ಕಾರ್ಯಕ್ರಮವನ್ನು ಮಾಡಿದ್ದು ಯಾರಿಗೆ ಸಲ್ಲುತ್ತದಂತ ಕೇಳಿದಾಗ ಈ ಶಾಬಾಲ್ ಮಂಡಲದ ಅಧ್ಯಕ್ಷರಾದ ಅಣವೀರಿ ಇಂಗ್ರಿಶೆಟ್ಟಿಯವರನ್ನು ಮೊದಲುಗೊಂಡು ಎಲ್ಲ ಕಾರ್ಯಕರ್ತರಿಗೆ ಸಲ್ಲುತ್ತದಂತೆ ಹೇಳಬೇಕಾಗುತ್ತದೆ. ಬಸವರಾಜ ಮತ್ತಿಮೂಡವರು ಜನಮೆಚ್ಚಿದ ನಾಯಕರು. ಇವತ್ತಿನ ದಿನಮಾನದಲ್ಲಿ ಕೆಲವು ಶಾಸಕರು ಫೋನಿನ ಮುಖಾಂತರ ಸಿಗುವುದಿಲ್ಲ, ಮನೆಯಲ್ಲೇ ಹೋದರೂ ಸಿಗುವುದಿಲ್ಲ.
ಅಂಥ ಶಾಸಕರು ಜನಸ್ಪಂದನೆಯಾಗುವ ಶಾಸಕರು ಯಾರಾದರಿದ್ದರೆ ಅದು ಬಸವರಾಜ ಮತ್ತಿಮೂಡ್ರವರಂತ ಹೇಳಬೇಕಾಗುತ್ತದೆ. ಕನಸನಹಳ್ಳಿಯಲ್ಲಿ ಅನೇಕ ರಾಜಕೀಯ ಭವಿಷ್ಯವನ್ನು ನೋಡಿದಾಗ ಬಹಳ ವರ್ಷ ಕೂಡ ನೀರಿನ ಹಾಹಾಕಾರವಾಗಿತ್ತು. ಅಂಥ ನಿಟ್ಟಿನೊಳಗ 3 ಕೋಟಿ ಅನುದಾನವನ್ನು ತಂದಂಥ ಕೀರ್ತಿ ನಮ್ಮ ಶಾಸಕರಾದ ಬಸವರಾಜ ಮತ್ತಿಮೂಡ್ರವರಿಗೆ ಸಲ್ಲುತ್ತದೆ. ಯಾವತ್ತೂ ಕೂಡ ಬಸವಣ್ಣನವರು ಒಂದು ಮಾತನ್ನು ಹೇಳಿದ ಹಾಗೆ ಇವನ್ಯಾರವ ಇವ ನಮ್ಮವ ಅನ್ನುವ ಹಾಗೆ ಯಾವುದೇ ಜಾತಿ ಭೇದ ಪಕ್ಷ ಭೇದವನ್ನು ಮರೆತು ಕಾರ್ಯವನ್ನು ಅವರ ಅಭಿವೃದ್ಧಿ ಕಾರ್ಯವನ್ನು ಮಾಡಿದಂಥ ಕೀರ್ತಿ ಬಸವರಾಜ ಮತ್ತಿಮೂಡ್ರವರಿಗೆ ಸಲ್ಲುತ್ತದೆ ಅಂತ ಹೇಳಬೇಕಾಗುತ್ತದೆ. ಆಗುತ್ತಾರೆ ಅಂತ ಜಗದ್ಗುರು ಮಹಾಸನ್ನಿಧಿಯವರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಬಡವರ ಬಂಧು ದೀನ ದಲಿತರ ಆಶಾಕಿರಣರು ಸದಾ ಅಭಿವೃದ್ಧಿಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಹೊಂದಿ ಈ ಗ್ರಾಮ ಮತಕ್ಷೇತ್ರದ ಎಲ್ಲ ಕಾರ್ಯಗಳನ್ನು ಒಂದುಗೂಡಿಸಿ ಅವರ ಇಚ್ಛೆಯನ್ನು ಪೂರೈಸುವಂಥ ಶಾಸಕರು ಯಾರಾದರಿದ್ದರೆ ಅದು ಬಸವರಾಜ ಮತ್ತಿಮೂಡವರಂತ ಹೇಳಬೇಕಾಗುತ್ತದೆ. ಮುಂದಿನ ದಿನಮಾನದಲ್ಲಿ ಬಸವರಾಜ ಮತ್ತಿಮೂಡವರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವ ಶಕ್ತಿ ಜನಸಾಮಾನ್ಯರು ಎಲ್ಲರೂ ತವರು ಆಶೀರ್ವಾದ ಮಾಡಬೇಕು. ಅವರಿಗೆ ರಂಭಾಪುರಿ ಜಗದ್ಗುರುಗಳವರ ಕೃಪಾ ಆಶೀರ್ವಾದ ಅವರ ಮೇಲೆ ಸದಾ ಇದೆ. ಮುಂದಿನ ದಿನದಲ್ಲಿ ಅವರು ಜಗಮೆಚ್ಚಿದ ನಾಯಕರಾಗಲಿ ಅಂತ ಹೇಳಿ ಈ ಹುಟ್ಟುಹಬ್ಬ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇನೆ. ನನ್ನ 2 ಮಾತುಗಳನ್ನು ಹೇಳಿ ವಿರಾಮ ಕೊಡ್ತಾ ಇದ್ದೇವೆ. ಶಿವಂಭು. ಅಭಿಮಾನಿಗಳು ತಂದ 42 ಕೆಜಿ ಕೇಕ್ ಅನ್ನ ಮತ್ತಿಮೂಡು ದಂಪತಿಗಳು ಕತ್ತರಿಸಿದರು. ನಂತರ ಬೆಂಗಳೂರಿನ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿತು. ನಮ್ಮ ತಂಡದ ಗಾಯಕರು ಹಾಗೂ ನಾಯಕರಾದ ಶ್ರೀರಾಮ್ ಕಾಸರ್ ಸರ್ ಅವರ ಇವರ ಧ್ವನಿಯಲ್ಲಿ ಕೇಳಿ ಬೊಂಬೆ ಹೇಳುತ್ತೈತೆ ಎಂಬ ಗೀತೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಎಲ್ಲರೂ ರೆಡಿ ಆಗ್ರಿ ನಮ್ಮ ಜೊತೆ ಹಾಡಲಿಕ್ಕೆ. ಯಾಕಂದ್ರೆ ಪುನೀತ್ ಸರ್ ನಾವು ನಮ್ಮ ಹಾಡಿನ ಮುಖಾಂತರ ಅವರಿಗೆ ಸ್ವರ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ. ರೆಡಿ ಬರ್ಲಿ ಚಪ್ಪಾಳೆ.
ರಸದೌತಣವನ್ನು ಸವಿಲಲು ತಾವು ಕಾಯ್ತಾ ಇದ್ದೀರಾ, ಅದು ರಸದೌತಣವನ್ನು ಬಡಿಸಲು ನಾವು ಕಾಯ್ತಾ ಇದ್ದೀವಿ. ನಿಮ್ಮೆಲ್ಲರಿಗಾಗಿ ಸ್ವಾಗತವನ್ನ ಕೋರ್ತಾ, ಹಾಗೆ ಇಲ್ಲಿ ಅಪೇಕ್ಷೆಯ ಗೀತೆ ಇದೆ. ಮೊಟ್ಟ ಮೊದಲಿಗೆ ಒಂದು ಗೀತೆಯನ್ನ ಹಾಕಬೇಕು ಅಂತ ಹೇಳಿ, ಯಾರು ಅಂದ್ರೆ ಕನ್ನಡ ಚಲನಚಿತ್ರರಂಗದಲ್ಲಿ ಹೆಸರನ್ನ ಮಾಡಿ ಚಲನಚಿತ್ರಗಳಲ್ಲಿ ಅಷ್ಟೇ ಅಲ್ಲದೆ ಎಲ್ಲರ ಮನಸ್ಸಿನಲ್ಲಿ ಮನೆ ಮಾಡಿದಂತಹ ಒಬ್ಬ ಕಲಾವಿದ, ಎಲ್ಲ ನಟರನ್ನ ಮಿಂಚಿ ಎತ್ತರಕ್ಕೆ ಬಹು ಎತ್ತರಕ್ಕೆ ಬೆಳೆದಂತಹ ಒಬ್ಬ ಕಲಾವಿದ. ಆ ಕಲಾವಿದರನ್ನ ನೆನೆಸಲಿಲ್ಲ ಅಂದ್ರೆ ದಿನ ಹೋಗೋದಿಲ್ಲ. ಸತತವಾಗಿ 3 ತಿಂಗಳಾದ್ರು ಅವ್ರನ್ನ ಕಳೆದುಕೊಂಡು, ಆದ್ರೂ ಕೂಡ ಈಗಲೂ ಕೂಡ ಜನತೆ ಅವ್ರನ್ನ ನೆನಪಿಟ್ಕೊಂಡಿದ್ದಾರೆ. ಸತ್ತ ಮೇಲೂ ಉಸಿರಲ್ಲಿ ನೆನಪಿಡುವಂತಹ ಒಬ್ಬ ಕಲಾವಿದ ಅಂದ್ರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಈ ಸಂದರ್ಭದಲ್ಲಿ ಅಧಿಕಾರಿಗಳಾದ ತಹಸೀಲ್ದಾರ್ ಸುರೇಶ್ ವರ್ಮಾ, ಪೌರಾಯುಕ್ತ ಡಾಕ್ಟರ್ ಕೆ ಗುರ್ಲಿಂಗಪ್ಪ, ಡಿವೈಎಸ್ಪಿ ಉಮೇಶ್ ಚಿಕ್ಮಠ್, ಪಿಐ ಸಂತೋಷ್ ಹಳ್ಳೂರ್, ಎಇಇ ಅಪ್ಪಣ್ಣ ಕುದುರಿ, ತಾಲೂಕಾ ಪಂಚಾಯತ್ ಇಒ ಲಕ್ಷ್ಮಣ್ ಶೃಂಗೇರಿ, ಬಸವರಾಜ ಡಿಗ್ಗಿ, ನಗರಸಭೆಯ ಎಇಇ ಶರಣು ಪೂಜಾರಿ, ಡಾಕ್ಟರ್ ಅಮರದೀಪ್ ಪವರ್, ನಗರಸಭೆ ಸದಸ್ಯರು ವೇದಿಕೆ ಮೇಲೆ ಇದ್ದರು. ಮಂಡಳ ಅಧ್ಯಕ್ಷ ಅಣ್ಣವೀರ್ ಇಂಗಿನ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ದರು. ರಾಜು ಕೋಬಾಳ್, ಅರುಣಕುಮಾರ್ ಪಟ್ಟಣಕರ್, ಅಣ್ಣವೀರ್ ಇಂಗಿನ್ ಶೆಟ್ಟಿ ಅಭಿಮಾನಿ ಬಳಗದ ಪ್ರಮುಖರಾದ ನಿಂಗಣ್ಣ ಹುಳುಗೋಳ್, ಸಿದ್ದರಾಮಪ್ಪ ಕುಸಾಳೆ, ನಾಗರಾಜ್ ಮೇಲ್ಗೇರಿ, ಸದಾನಂದ ಕುಂಬಾರ್, ದಿನೇಶ್ ಗೌಳಿ, ಬಸವರಾಜ್ ಸಾತಿಹಾಳ್, ಶ್ರೀಧರ್ ಜೋಶಿ, ಶರಣು ವಸ್ತ್ರದ್, ಭೀಮರಾವ್ ಸಾಂಕೋಳಿ, ಅನಿಲ್ ಬೋರ್ಗಾಂವ್ಕರ್, ಸುಭಾಷ್ ಜಾಪೂರ್, ಸೂರ್ಯಕಾಂತ್ ವಾರದ್, ಶಂಕರ್ ಕುಂಬಾರ್, ಜಯಶ್ರೀ ಸೋಡಿ, ರಾಕೇಶ್ ಮಿಶ್ರಾ ಸೇರಿದಂತೆ ಇತರರು ಇದ್ದರು. ಇಲ್ಲಿಗೆ ಈ ಒಂದು ವಿಶೇಷ ಕಾರ್ಯಕ್ರಮ ಮುಗಿಸ್ತೀನಿ. ಮತ್ತೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.